ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ವಿಷ್ಣುವಿನ ಬೀಜ ಮಂತ್ರದ ಕುರಿತು ತಿಳಿಯೋಣ. ವಿಷ್ಣುವಿನ ಮೂಲ ಶಬ್ದ ದಮ್. ಈ ಪವಿತ್ರ ಶಬ್ದದಿಂದ ಪ್ರತಿನಿಧಿಸುವ ವಿಷ್ಣು ಬೀಜ ಮಂತ್ರವು ವಿಷ್ಣುವಿನ ದೈವಿಕ ಶಕ್ತಿಯನ್ನು ಆಹ್ವಾನಿಸುವ ಶಕ್ತಿಶಾಲಿ ಮಂತ್ರವಾಗಿದೆ. ಸನಾತನ ಪುರಾಣಗಳಲ್ಲಿ ವಿಶ್ವದ ರಕ್ಷಕ ಮತ್ತು ಪೋಷಕನಾಗಿ ಭಗವಾನ್ ವಿಷ್ಣುವು ಪ್ರೀತಿ, ಕರುಣೆ ಮತ್ತು ವಿಶ್ವ ಸಾಮರಸ್ಯದ ಗುಣಗಳಿಗಾಗಿ ಪೂಜಿಸಲ್ಪಡುತ್ತಾನೆ. ವಿಷ್ಣು ಬೀಜ ಮಂತ್ರವು ವಿಷ್ಣುವಿನ ದೈವಿಕ ಉಪಸ್ಥಿತಿಯೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ರಕ್ಷಣೆ ಮತ್ತು ವಿಶ್ವಕ್ರಮದ ಸಂರಕ್ಷಣೆಯನ್ನು ಪಡೆಯುವ ಕೀಲಿಯನ್ನು ಹೊಂದಿದೆ. ವಿಷ್ಣು ಬೀಜ ಮಂತ್ರವು ರಕ್ಷಣೆ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ವಿಶ್ವದ ರಕ್ಷಕನಾದ ಭಗವಾನ್ ವಿಷ್ಣುವನ್ನು ಆಹ್ವಾನಿಸುವ ಒಂದು ಸಣ್ಣ, ಶಕ್ತಿಯುತ ಬೀಜ ಮಂತ್ರ. ವಿಷ್ಣು ಬೀಜ ಮಂತ್ರದೊಳಗೆ ಒಂದು ಅತ್ಯಂತ ಶಕ್ತಿಶಾಲಿ ಶಕ್ತಿ ಅಡಗಿದೆ. ಇದನ್ನು ವಿಷ್ಣುವಿನ ಅತ್ಯಂತ ಪ್ರೀತಿಯ ಬೀಜ ಮಂತ್ರವೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ವಿಷ್ಣುವನ್ನು ಸತ್ಯದ ರಕ್ಷಕ ಎಂದು ಹೇಳಲಾಗುತ್ತದೆ. ಮನಸ್ಸಿಗೆ ಅವನ ಆಶೀರ್ವಾದ ಸಿಗದಿದ್ದರೆ ಕುಟುಂಬದ ಜೀವನವು ಅಪೂರ್ಣವಾಗಿರುತ್ತದೆ. ಏಕೆಂದರೆ ಭಗವಾನ್ ವಿಷ್ಣು ಭೌತಿಕ ಸಂತೋಷವನ್ನು ನೀಡುವವನು, ಆಗ ಮಾತ್ರ ಮನುಷ್ಯನು ಮನೆಯ ಸಂತೋಷವನ್ನು ಸಂಪೂರ್ಣವಾಗಿ ಆನಂದಿಸಬಹುದು. ಈ ಬೀಜ ಮಂತ್ರದ ಒಂದು ಅದ್ಭುತವಾದ ಮಂತ್ರ. ಇದರ ಶಕ್ತಿಯನ್ನು ಯಾವುದಕ್ಕೂ ಹೋಲಿಸಲಾಗದು. ಈ ಬೀಜ ಮಂತ್ರದ ಬಗ್ಗೆ ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಅದರ ಬಗ್ಗೆ ತಿಳಿದಿರುವವರಿಗೆ ಅದರ ಬಗ್ಗೆ ಆಳವಾಗಿ ತಿಳಿದಿಲ್ಲ. ಇಂದು ನಾವು ಈ ಬೀಜ ಮಂತ್ರದ ರಹಸ್ಯಗಳ ಬಗ್ಗೆ ತಿಳಿಸಲು ಪ್ರಯತ್ನಿಸುತ್ತೇವೆ. ಅಲ್ಲದೆ ಈ ಬೀಜಮಂತ್ರದ ಅನೇಕ ಪ್ರಯೋಜನಗಳಿವೆ. ಉದಾಹರಣೆಗೆ, ಕೌಟುಂಬಿಕ ತೊಂದರೆಗಳು ಅಂತ್ಯಗೊಳ್ಳುತ್ತವೆ, ದಾಂಪತ್ಯ ಜೀವನವು ಸಂತೋಷವಾಗಿ ಉಳಿಯುತ್ತದೆ, ಮಕ್ಕಳ ಉತ್ತಮ ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆ, ಅಜ್ಞಾನವನ್ನು ನಿವಾರಿಸುತ್ತದೆ, ಜ್ಞಾನವನ್ನು ಬೆಳೆಸುತ್ತದೆ ಮತ್ತು ಮುಕ್ತಿಗೆ, ಮೋಕ್ಷ ಕಾರಣವಾಗುತ್ತದೆ. ಭೌತಿಕ ಯೋಗಕ್ಷೇಮ, ಯಶಸ್ಸು, ಸಮೃದ್ಧಿ ಮತ್ತು ಆಸೆಗಳನ್ನು ಈಡೇರಿಸುವಿಕೆಯನ್ನು ಆಕರ್ಷಿಸುತ್ತದೆ. ರಕ್ಷಣೆ ಮತ್ತು ಸಾಮರಸ್ಯ, ಸಮತೋಲನವನ್ನು ಪುನಃಸ್ಥಾಪಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ದೈವಿಕ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಮಂತ್ರ ಜಪ ಮಾಡುವುದರಿಂದ ಲಕ್ಷ್ಮೀ ದೇವಿ ಆಶೀರ್ವಾದ ಪಡೆಯಬಹುದು. ಜೊತೆಗೆ ನಿಮ್ಮಲ್ಲಿ ಇರುವ ನಕಾರಾತ್ಮಕತೆ ಕಡಿಮೆ ಆಗುತ್ತದೆ. ನಿಮ್ಮ ಮೇಲೆ ಮಾಡಿರುವ ಪ್ರಯೋಗಗಳು ನಾಶವಾಗುತ್ತವೆ. ಎಲ್ಲಾ ರೀತಿಯ ಉದ್ವಿಗ್ನತೆಗಳು ನಿಯಂತ್ರಣಕ್ಕೆ ಬರಲು ಪ್ರಾರಂಭಿಸುತ್ತವೆ. ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ನಾಶವಾಗಲು ಪ್ರಾರಂಭಿಸುತ್ತವೆ. ಈ ಬೀಜ ಮಂತ್ರವನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದು ತಿಳಿಯೋಣ. ಈ ಮಂತ್ರ ಜಪ ಮಾಡಲು ಗುರುವಾರಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ವಿಷ್ಣುವಿನ ದಿನಗಳಾದ ಏಕಾದಶಿಯೆಂದು ಜಪಿಸಬಹುದು. ದಿನನಿತ್ಯ ಕಾರ್ಯಗಳ ನಂತರ ಸ್ನಾನ ಮಾಡಿ, ಶುದ್ಧವಾದ ಮತ್ತು ಸಡಿಲವಾದ ಹಳದಿ ಬಟ್ಟೆಗಳನ್ನು ಧರಿಸಿ, ದೇವರ ಮುಂದೆ ದೀಪ ಬೆಳಗಿಸಿ. ದೀಪಗಳಿಗೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಬೇಕು. ಒಂದು ನಿರ್ದಿಷ್ಟ ಭಂಗಿಯಲ್ಲಿ ಕುಳಿತುಕೊಂಡು ಗಮನ, ಕಂಪನದ ಬಗ್ಗೆ ಧ್ಯಾನ ಮಾಡಿ ಭಕ್ತಿ ಮತ್ತು ಕೃತಜ್ಞತೆಯನ್ನು ಬೆಳೆಸಿಕೊಳ್ಳಿ. ಕೆಲವು ಜನರು ಅಜ್ಞಚಕ್ರದ ಮೇಲೆ ಕೇಂದ್ರೀಕರಿಸುತ್ತಾ ವಿಷ್ಣುವಿನ ಉಪಾಂಶು ಮಂತ್ರವನ್ನು ಜಪಿಸುತ್ತಾರೆ. ದಮ್ ಅಂದರೆ ಇದರ ಉಚ್ಚಾರಣೆಯು ದಮ್ 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 ಆಗಿರುತ್ತದೆ. ದಮ್ ಎಂದು ಈ ರೀತಿಯಲ್ಲಿ ಉಪಾಂಶು ಮಂತ್ರದೊಂದಿಗೆ ಜಪಿಸಬೇಕು. ದಮ್ ಉಪಾಂಶು ಮಂತ್ರ ಎಂದರೆ ಗೊಣಗುತ್ತಾ ಅಥವಾ ಕಡಿಮೆ ಧ್ವನಿಯಲ್ಲಿ ಜಪಿಸುವುದು. ನೀವು ಈ ಮಂತ್ರವನ್ನು ಯಾವುದೇ ಜಪಮಾಲೆಯೊಂದಿಗೆ 15 ಸಂಖ್ಯೆಗಳಲ್ಲಿ ಜಪಿಸಬಹುದು ಅಥವಾ ನೀವು ಜಪಮಾಲೆ ಇಲ್ಲದೆಯೂ ಈ ಮಂತ್ರವನ್ನು ಜಪಿಸಬಹುದು. ನೀವು ಅದನ್ನು 15 ಸಂಖ್ಯೆಗಳವರೆಗೆ ಜಪಿಸಬೇಕು ಎಂಬುದನ್ನು ನೆನಪಿಡಿ. ನೀವು ಮಂತ್ರಗಳ ಸಂಖ್ಯೆಯನ್ನು ಎಣಿಸಬೇಕಾಗಿಲ್ಲ. ಇದಲ್ಲದೆ ನೀವು ಈ ಮಂತ್ರವನ್ನು ಕೆಲವು ಬಾರಿ, ಅಂದರೆ ಕನಿಷ್ಠ 27 ಸಂಖ್ಯೆಗಳವರೆಗೆ ಅಭ್ಯಾಸ ಮಾಡಬೇಕು. ಈ ಆಚರಣೆಯನ್ನು ಮಾಡುವುದರಿಂದ ಮಂತ್ರದ ಕಂಪನವು ಇಡೀ ದೇಹದಲ್ಲಿ ಸಂಭವಿಸಲು ಪ್ರಾರಂಭಿಸುತ್ತದೆ ಮತ್ತು ಶಕ್ತಿಯ ಹರಿವು ಇಡೀ ದೇಹದಲ್ಲಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಈ ಆಚರಣೆಯನ್ನು ಮಾಡುವುದರಿಂದ ದೇಹದಲ್ಲಿ ಸ್ಫೋಟಕ ಕಂಪನವು ಸೃಷ್ಟಿಯಾಗುತ್ತದೆ ಅಥವಾ ಕಂಪನವು ದೇಹದ ಸೂಕ್ಷ್ಮ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದಾಗಿ ಈ ಬೀಜ ಮಂತ್ರದ ಕೆಲವು ಪ್ರಮುಖ ನಿಯಮಗಳನ್ನು ಪಾಲಿಸಿ ನಿಮ್ಮ ಸಂಪೂರ್ಣ ಭಕ್ತಿಯನ್ನು ಕಾಪಾಡಿಕೊಳ್ಳಿ. ನೀರು ಅಥವಾ ಚಹಾ ಕುಡಿದ ನಂತರವೇ ಈ ಮಂತ್ರವನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿ.
ಏಕೆಂದರೆ ಈ ಬೀಜ ಮಂತ್ರವನ್ನು ಪಠಿಸುವುದರಿಂದ ದೇಹದಲ್ಲಿ ಶಕ್ತಿ ವೇಗವಾಗಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ, ಉಷ್ಣತೆ ಹೆಚ್ಚಾಗುತ್ತದೆ. ನೀವು ಯಾವುದೇ ಗುರುವಾರದಿಂದ ಈ ಅಭ್ಯಾಸವನ್ನು ಪ್ರಾರಂಭಿಸಬಹುದು. ಪ್ರತಿನಿತ್ಯ ಜಪಿಸುವುದನ್ನು ಪ್ರಾರಂಭಿಸಿದ ನಂತರ ಯಾವುದೇ ಮಹಿಳೆಯನ್ನು ಅವಮಾನಿಸಬೇಡಿ ಅಥವಾ ಅಗೌರವಿಸಬೇಡಿ. ಅದು ತಾಯಿಯಾಗಿರಲಿ, ಹೆಂಡತಿಯಾಗಿರಲಿ, ಮಗಳಾಗಿರಲಿ ಅಥವಾ ಸಹೋದರಿಯಾಗಿರಲಿ. ನೀವು ಕೆಲಸ ಮಾಡುತ್ತಿದ್ದರೆ ಅಥವಾ ನೀವು ವಿದ್ಯಾರ್ಥಿಯಾಗಿದ್ದರೆ, ಗೃಹಿಣಿಯಾಗಿದ್ದರೆ ಪೂರ್ವಕ್ಕೆ ಮುಖ ಮಾಡಿ ಈ ಮಂತ್ರವನ್ನು ಪಠಿಸಿ. ನೀವು ಲಾಟರಿ, ಷೇರು ಅಥವಾ ಷೇರು ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅಥವಾ ಬ್ಯಾಂಕಿಂಗ್, ಹೋಟೆಲ್ ವ್ಯವಹಾರದಲ್ಲಿದ್ದರೆ ಉತ್ತರಕ್ಕೆ ಮುಖ ಮಾಡಿ ಈ ಬೀಜ ಮಂತ್ರವನ್ನು ಪಠಿಸಿ. ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಈ ಬೀಜ ಮಂತ್ರ ಜಪಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.